ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವಿತಾ ಜೈನ್ ಮಳೆ ಪ್ರವಾಹ ಕಣ್ಣೀರು ಕರ್ನಾಟಕವನ್ನ ಕಾಡ್ತಾ ಇದೆ ಶಾಪ ಮತ್ತೆ ನದಿಗಳು ತುಂಬಿದೆ ಉತ್ತರ ಕರ್ನಾಟಕ ಜನರಿಗೆ ಢವಢವ ಶುರುವಾಗಿದೆ ಬೆಳೆದ ಬೆಳೆಗಳೆಲ್ಲವೂ ಜಲಾವೃತವಾಗಿದೆ ಬದುಕಾಗಿದೆ ನೀರು ಪಾಲು ಕಳೆದ ವರ್ಷ ಆಶ್ರಯ ಕಳೆದುಕೊಂಡವರಿಗೇನೇ ಇನ್ನೂ ಕೂಡ ಸಿಕ್ಕಿಲ್ಲ ಸೂರು ಬಾಗಲಕೋಟೆಯಲ್ಲಿ ಘಟಪ್ರಭಾ ಕೃಷ್ಣಾ ನದಿಯ ಅಬ್ಬರಕ್ಕೆ ಬದುಕೆ ಕೊಚ್ಚಿಕೊಂಡು ಹೋಗಿದೆ ಮೂಕ ಪ್ರಾಣಿಗಳ ಮೇಲೂ ಮುನಿಸಿಕೊಂಡಿದ್ದಾನೆ ವರುಣಾಸುರ ಇವೆಲ್ಲವನ್ನ ಹೇಳುವ ಕಾರ್ಯಕ್ರಮವೇ ಕರ್ನಾಟಕಕ್ಕೆ ಜಲಕಂಟಕ ಮಳೆ ಪ್ರವಾಹ ಕಣ್ಣೀರು ಕರ್ನಾಟಕವನ್ನ ಕಾಡ್ತಿದೆ ಶಾಪ ಮತ್ತೆ ತುಂಬಿದ ನದಿಗಳು ಉತ್ತರ ಕರ್ನಾಟಕ ಜನರಿಗೆ ಢವಢವ ಬೆಳೆದ ಬೆಳೆ ಜಲಾವೃತ ಬದುಕಾಯಿತು ನೀರು ಪಾಲು ಕೊಚ್ಚಿ ಹೋಗ್ತಿರೋ ಸೇತುವೆ ಮುಳುಗಿ ಹೋದ ದೇವಸ್ಥಾನಗಳು ಪ್ರವಾಹದ ಪ್ರಹಾರಕ್ಕೆ ಪರದಾಡ್ತಿರೋ ಜನ ನದಿಯ ರಭಸದ ಅಲೆಗಳಿಗೆ ಕೊಚ್ಚಿ ಹೋದ ಬೆಳೆ ಹರಿದ ಪ್ರವಾಹದ ನೀರು ಜಲ ಸಮಾಧಿಯಾದ ಮನೆಗಳು ಇದು ಉತ್ತರ ಕರ್ನಾಟಕದ ಜಲಪ್ರಳಯದ ಭೀಕರ ದೃಶ್ಯಗಳು ವರ್ಷ ಮಳೆ ಆಯಿತು ಅಂದ್ರೆ ಸಾಕು ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ರಣಕೇಕೆ ಹೆಚ್ಚಾಗುತ್ತೆ ಜೀವನದಿಗಳು ಬ್ರಹ್ಮರಾಕ್ಷಸನ ರೂಪ ತಾಳಿ ಬಿಡುತ್ತವೆ ಕರ್ನಾಟಕಕ್ಕೆ ಮತ್ತೆ ಜಲಕಂಟಕ ಎದುರಾಗಿದೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಎತ್ತ ಕಣ್ಣು ಹಾಯಿಸಿದ್ರು ಬರೀ ಕಾಣೋದು ನೀರು ಮಾತ್ರ ಇಲ್ಲಿನ ಜನರ ಬದುಕು ಸಂಪೂರ್ಣ ಮೂರಾಬಟ್ಟೆಯಾಗಿದೆ ಜಲಪ್ರಳಯದ ಪ್ರಕೋಪದಿಂದ ಜನ ಹೈರಾಣಾಗ್ಬಿಟ್ಟಿದ್ದಾರೆ ಇನ್ನು ಕೆಲವು ಕಡೆ ಮರಣ ಮಳೆ ತನ್ನ ರೌದ್ರ ನರ್ತನಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದೆ ಹಾಗಂತ ಜನ ರಿಲೀಫ್ ಆಗಿರೋ ಹಾಗಿಲ್ಲ ಎಚ್ಚರ ಮತ್ತೆ ಮಹಾಮಳೆ ಬಂದೇ ಬರುತ್ತೆ ಜಲಕಂಟಕ ಜನರನ್ನು ಮತ್ತೆ ಬೆಂಬಿಡದೆ ಕಾಡಲಿದೆ ಮತ್ತೆ ಪ್ರವಾಹದ ಪ್ರಹಾರ ಹೆಚ್ಚಾಗಲಿದೆ ಪ್ರಕೃತಿ ಕೆರಳಿ ಕೆಂಡಾಮಂಡಲವಾಗಿ ಜನರ ವಿರುದ್ಧ ತಿರುಗಿ ಬೀಳಲಿದೆ ಅಂತಾನೆ ಹೇಳಲಾಗ್ತಿದೆ ಕೃಷ್ಣೆಯ ರುದ್ರನರ್ತನಕ್ಕೆ ತತ್ತರಿಸಿದ ಬೆಳಗಾವಿ ಕಳೆದ ವರ್ಷ ಮನೆ ಕಳೆದುಕೊಂಡವರಿಗೆ ಸಿಕ್ಕಿಲ್ಲ ಸೂರು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧೋ ಎಂದು ಮಹಾಮಳೆ ಸುರಿದ್ರೆ ಬೆಳಗಾವಿಗೆ ಅಪಾಯ ಕಟ್ಟಿಟ್ಟ ಬುದ್ಧಿ ಕಳೆದ 3-4 ವರ್ಷಗಳಿಂದ ಬೆಳಗಾವಿಯಲ್ಲಿ ರಣರಣ ಪ್ರವಾಹ ಜನರ ಜೀವನವನ್ನೇ ಬರ್ಬಾದ್ ಮಾಡಿದೆ ಮತ್ತೆ ಈ ವರ್ಷವೂ ಕೂಡ ಕೃಷ್ಣಾ ನದಿ ಕೆರಳಿ ಕೆಂಡಾಮಂಡಲವಾಗಿ ಜನರ ಬದುಕನ್ನು ನರಕಕ್ಕೆ ತಳ್ಳಿದೆ ಧಾರಾಕಾರ ಮಳೆಗೆ ಜನಜೀವನವೇ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಕಳೆದ ವರ್ಷ ಘಟಪ್ರಭಾ ನದಿಯಲ್ಲಿ ಜಲಪ್ರಳಯ ಉಂಟಾಗಿತ್ತು ಕಳೆದ ವರ್ಷ ಪ್ರವಾಹದಲ್ಲಿ ಮನೆ ಕಳೆದುಕೊಂಡವರಿಗೆ ಇನ್ನೂ ಸೂರು ಸಿಕ್ಕಿಲ್ಲ ಕಳೆದ 1 ವರ್ಷದಿಂದಲೂ ಸಂತ್ರಸ್ತ ಕುಟುಂಬವೊಂದು ಬಯಲು ರಂಗಮಂದಿರದಲ್ಲಿ ಜೀವನ ನಡೆಸುತ್ತಿದೆ ತಾಯಿ ಮಗ ಕೂಲಿ ನಾಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಕಳೆದ ವರ್ಷ ಬಾಡಿಗೆಗೆ ಇದ್ದ ಮನೆ ಮಳೆ ನೀರಿನಲ್ಲಿಯೇ ಸಂಪೂರ್ಣ ಮುಳುಗಿ ಹೋಗಿದೆ ಅವತ್ತಿನಿಂದ ಇವತ್ತಿನವರೆಗೂ ತಾಯಿ ಮಗ ರಂಗಮಂದಿರದಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಬಂದ ಬಿದ್ದೈತ್ರಿ ನಾವು ಬಂದಾಗಿಂದ್ರೆ ನಾವು ಇಲ್ಲೇ ಇದ್ದು ರೀ ಇರಾಕ ನಮಗೆ ಎಲ್ಲಿ ನಮ್ಗೆ ಆಸ್ತಿನೂ ಇಲ್ಲ ಏನಿಲ್ಲ ಅದ ಮನ್ಯಾಗ ಇದ್ದು ರೀ ಅದು ಬಿಡೋಣ ನಾವು ಇಲ್ಲೇ ಇದ್ದು ರೀ ಮನೆ ಇಂದ ಬರ್ತೈತೆ ನಾಳೆ ಬರ್ತೈತೆ ಅಂತಾರ್ರಿ ಆಗೇ ಇಲ್ಲ ಅಂತಾರ್ರಿ ಬರ್ತೈತೆ ಅಂತಾರ ಒಟ್ಟು ಅವತ್ತು ಬಂದೇ ಇಲ್ರಿ ಬರ್ತೈತೆ ಅಂತಾರ್ರಿ ಹಾಂ ಇಲ್ಲೇ ಅದನ್ರಿ ಮಲಪ್ರಭೆಯ ಅಟ್ಟಹಾಸಕ್ಕೆ ನಲುಗಿದ ಗದಗ ಕಳೆದ ಕೆಲ ದಿನಗಳಿಂದ ಮಲಪ್ರಭೆಯ ಪ್ರಹಾರಕ್ಕೆ ಗದಗ ಸಂಪೂರ್ಣ ತತ್ತರಿಸಿ ಹೋಗಿದೆ ಮಲಪ್ರಭಾ ನದಿಯ ಅಬ್ಬರಕ್ಕೆ ರೋಣ ತಾಲೂಕಿನ ಹೊಳೆ ಆಲೂರು ಭಾಗದ ಜಮೀನು ಸಂಪೂರ್ಣ ಜಲಸಮಾಧಿಯಾಗಿದೆ ನದಿಯ ಆರ್ಭಟಕ್ಕೆ ಬೆಳೆ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ ನೋಡಿ ರೈತರು ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆದ ಬೆಳೆಗಳಾದ ಹೆಸರು ಗೋವಿನ ಜೋಳ ಕಬ್ಬು ಯಾವ ರೀತಿ ಜಲಾಹುತಿಯಾಗಿದೆ ಅಂತ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಬೆಳೆ ಕ್ಷಣಾರ್ಧದಲ್ಲಿ ಪ್ರವಾಹದ ರಭಸಕ್ಕೆ ಕೊಚ್ಚಿ ಹೋಗಿದೆ ಒಂದು ಕಡೆ ಮಲಪ್ರಭಾ ನದಿ ಉಕ್ಕೇರಿ ಹರಿತಿರೋದ್ರಿಂದ ಬಾದಾಮಿ ರಸ್ತೆ ಸಂಪೂರ್ಣ ಕಡಿತವಾಗಿದೆ ಇದರಿಂದ ಜನ ಸಂಚಾರ ಮಾಡಲು ಪರದಾಡುವಂತಹ ವಾತಾವರಣ ನಿರ್ಮಾಣವಾಗಿದೆ ರಸ್ತೆ ಸಂಪರ್ಕ ಕಡಿತಗೊಂಡಿರೋದ್ರಿಂದ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಹೀಗಾಗಿ ರೈಲ್ವೆ ಸೇತುವೆ ಮೇಲೆ ಜನ ಓಡಾಡುತ್ತಿದ್ದಾರೆ ನೋಡಿ ಜನ ಯಾವ ರೀತಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅಂತ ಓಡಾಡೋಕ್ಕೂ ಕೂಡ ಪರದಾಡುತ್ತಿದ್ದಾರೆ
ಚಿಂಚಖಂಡಿ ಸೇತುವೆ ಮೇಲೆ ಹರಿದ ನೀರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಮಹಾಪ್ರವಾಹ ರುದ್ರ ನರ್ತನ ಪ್ರದರ್ಶಿಸ್ತಾ ಇದೆ. ಇದರಿಂದ ಕೃಷ್ಣಾ ನದಿ, ಘಟಪ್ರಭಾ ನದಿ ಉಕ್ಕೇರಿ ಹರಿಯುತ್ತಿದೆ. ಇದರಿಂದ ಬಾಗಲಕೋಟೆ ಜಿಲ್ಲೆಯ ಜನರ ಜೀವನ ಸಂಪೂರ್ಣ ದುಸ್ತರವಾಗಿದೆ. ಘಟಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಚಿಂಚಖಂಡಿ ಸೇತುವೆ ಮೇಲೆ ಪ್ರವಾಹದ ನೀರು ಎಂಟ್ರಿ ಕೊಟ್ಟಿದೆ. ಇದರಿಂದ ಚಿಂಚಖಂಡಿ ಸೇತುವೆಗೆ ಜಲಸಮಾಧಿಯಾಗುವ ಭೀತಿ ಎದುರಾಗಿದೆ. ನೀವೇ ನೋಡಿ ಯಾವ ರೀತಿ ಎಲ್ಲಿ ನೋಡಿದ್ರೂ ನೀರು ಉಕ್ಕಿ ಹರಿಯುತ್ತಿದೆ ಅಂತ. ಬಾಗಲಕೋಟೆ ಜಿಲ್ಲೆಯ ಚಿಂಚಖಂಡಿ ಸೇತುವೆಗೆ ನೀರು ನುಗ್ಗಿದ್ದು ಇನ್ನು ಸ್ವಲ್ಪ ಮಳೆ ಸುರಿದ್ರೂ ಸೇತುವೆ ಸಂಪೂರ್ಣ ಮುಳುಗಲಿದೆ. ಬಾಗಲಕೋಟೆಯಲ್ಲಿ 11 ಕುಟುಂಬ ಸ್ಥಳಾಂತರ. ಬಾಗಲಕೋಟೆಯಲ್ಲಿ ಕೃಷ್ಣೆ ಕೆರಳಿ ಕೆಂಡಾಮಂಡಲವಾಗಿದ್ದಾಳೆ. ಕೃಷ್ಣೆಯ ಆರ್ಭಟಕ್ಕೆ ಬಾಗಲಕೋಟೆ ಜಿಲ್ಲೆಯ ಜನ ಸಂಪೂರ್ಣ ತತ್ತರಿಸಿ ಹೋಗಿದ್ದಾರೆ. ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಾದ ಬೆನ್ನಲ್ಲೇ ಮುತ್ತೂರು ನಡುಗಡ್ಡೆಯಿಂದ ಜನ ಹಾಗೂ ಜಾನುವಾರುಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಬೋಟ್ ಮೂಲಕ ಜನ ಹಾಗೂ ಜಾನುವಾರುಗಳನ್ನ ಸಾಗಿಸಲಾಯಿತು. ನೋಡಿ ಯಾವ ರೀತಿ ಎಮ್ಮೆಯನ್ನು ಸುರಕ್ಷಿತವಾಗಿ ಬೋಟ್ ಮೂಲಕ ಕರೆದುಕೊಂಡು ಹೋಗ್ತಿದ್ದಾರೆ ಅಂತ. ಮುತ್ತೂರು ನಡುಗಡ್ಡೆಯಲ್ಲಿ ಸಿಲುಕಿರುವ 28 ಕುಟುಂಬಗಳ ಪೈಕಿ 11 ಕುಟುಂಬವನ್ನು ಸ್ಥಳಾಂತರ ಮಾಡಲಾಯಿತು. ಇದರಿಂದ ಕೃಷ್ಣಾ ನದಿ ತೀರದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಮುತ್ತೂರು, ಕಂಕಣವಾಡ, ಮೈಗೂರು, ತುಬಚಿ, ಶೂರ್ಪಾಲಿ ಗ್ರಾಮಸ್ಥರಲ್ಲಿ ಪ್ರವಾಹದ್ದೇ ಟೆನ್ಷನ್ ಕಾಡುತ್ತಿದೆ. ನೋಡಿ ಯಾವ ರೀತಿ ಎಲ್ಲರೂ ಗಂಟು ಮೂಟೆ ಕಟ್ಕೊಂಡು ತಾವಿದ್ದ ಜಾಗವನ್ನು ಖಾಲಿ ಮಾಡಿಕೊಂಡು ಹೋಗ್ತಿದ್ದಾರೆ ಅಂತ. ಕೃಷ್ಣಾ ನದಿ ಪ್ರವಾಹಕ್ಕೆ ಕೊಚ್ಚಿ ಹೋದ ಬೆಳೆ. ಕೃಷ್ಣಾ ನದಿಯಲ್ಲಿ ಉಂಟಾದ ಪ್ರವಾಹ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ನರಕದ ವಾತಾವರಣವನ್ನೇ ಸೃಷ್ಟಿ ಮಾಡಿದೆ. ಬಸವಸಾಗರ ಜಲಾಶಯದಿಂದ 2,72,765 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ. ಕೃಷ್ಣಾ ನದಿ ತೀರದ ಕೊಳ್ಳೂರು, ಮದರ್ಕಲ್ ಗ್ರಾಮದ ಜಮೀನುಗಳಿಗೆ ನದಿ ನೀರು ನುಗ್ಗಿ ಅನಾಹುತ ಸೃಷ್ಟಿಯಾಗಿದೆ. ನದಿ ರಣಾರ್ಭಟ ತೋರ್ತಿರೋದ್ರಿಂದ ಹತ್ತಿ, ಭತ್ತ ಬೆಳೆ ಹಾನಿಯಾಗಿದ್ದು ನದಿ ತೀರದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ನೋಡಿ ಯಾವ ರೀತಿ ನದಿ ನೀರು ನುಗ್ಗಿದ್ದು ಬೆಳೆ ಸಂಪೂರ್ಣ ಜಲಸಮಾಧಿಯಾಗಿದೆ ಅಂತ. ಮಿರ್ಜಿ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಮನೆಗಳು ಜಲಾಹುತಿ. ಬಾಗಲಕೋಟೆಯಲ್ಲಿ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಘಟಪ್ರಭಾ ನದಿಯ ಅಬ್ಬರ ಹೆಚ್ಚಾಗ್ತಿದೆ. ಮಿರ್ಜಿ ಗ್ರಾಮದೊಳಗೆ ಪ್ರವಾಹದ ನೀರು ನುಗ್ಗಿದ್ದು ಜನರ ಬದುಕು ಮೂರಾಬಟ್ಟೆಯಾಗಿದೆ. ಈಗಾಗಲೇ 50ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜಲಸಮಾಧಿಯಾಗಿವೆ. ಹಾಗಾಗಿ ಶಾಶ್ವತ ಸೂರಿಗಾಗಿ ಮಿರ್ಜಿ ಗ್ರಾಮದ ಮಹಿಳೆಯರು ಆಗ್ರಹಿಸಿದ್ರು. ಇನ್ನು ಕೆಲವರು ಮನೆಯ ಮುಂದೆಯೇ ನೀರು ಬಂದರೂ ಮನೆ ತೊರೆಯದೆ ಪ್ರವಾಹದ ನೀರಿನ ಮಧ್ಯೆಯೇ ಜೀವನ ನಡೆಸುತ್ತಿದ್ದಾರೆ. ಪ್ರತಿ ವರ್ಷ ಪ್ರವಾಹ ಬರುತ್ತೆ, ಶಾಲೆಗೆ ಹೋಗಿ ಉಳಿಯೋದು, ಪ್ರವಾಹ ಮುಗಿದ್ಮೇಲೆ ಮತ್ತೆ ವಾಪಸ್ ಮನೆಗೆ ಬರೋದು. ಈ ಬಾರಿ ಕೊರೋನಾ ಇದೆ, ಮನೆ ಬಿಟ್ಟು ಹೆಂಗ್ ಹೋಗೋಣ, ಯಾರು ಕರೆದುಕೊಳ್ತಾರೆ ಅಂತ ಅಲ್ಲಿನ ಮಹಿಳೆಯರು ಅಳಲು ತೋಡಿಕೊಳ್ತಾರೆ. ಸತ್ರೆ ಇಲ್ಲಿಯೇ ಸಾಯೋಣವೆಂದು ಮನೆ ಮುಂದೆಯೇ ನೀರು ಬಂದ್ರು ಇದ್ದೇವೆ ಅಂತ ಮಹಿಳೆಯೊಬ್ಬರು ನ್ಯೂಸ್ 18 ಜೊತೆಗೆ ಅಳಲು ತೋಡಿಕೊಂಡಿದ್ದಾರೆ. ಏನ್ ಹೆಂಗ್ ಹೋಗೋದ್ರಿ, ಎಲ್ಲಿ ಹೋಗೋದ್ರಿ? ಈ ವರ್ಷ ಕೊರೋನಾ ಬಂದೈತ್ರಿ, ಯಾರು ಬೀಗ್ರ ಬೀಜ್ರಿ ಯಾರು ಕರ್ಕೊಂಗಿಲ್ರಿ ನಮ್ಮನ್ನ. ಎಲ್ಲಿವ್ರಿ ಯಾರು ಬಾಣವಾರ್ರಿ, ಎಲ್ಲಿ ಯಾವ ಊರಿಗೇನು ಬಾಣಂಗಿಲ್ರಿ. ಮಳಿ ರಾಜ ಎಲ್ಲ ಕಡೆ ನೀರ್ ಐತ್ರಿ, ಎಲ್ಲಿ ಹೋಗಿ ಬೈಲಾರ ಹೋಗಿ ನಿಂತಿನಂದ್ರ ಮಕ್ಳ ಮರಿ ಕರ್ಕೊಂಡ್ರೆ ಮ್ಯಾಲಿ ಸುರಿಯಾಕತೈತ್ರಿ, ಎಲ್ಲ ತಗೋಬೇಕ್ರಿ ನಾವ್ರಿ. ಹುಳ ಬಂದು ದೊಡ್ಡ ಸರಪ ಜಂತ್ಯಾಗ ತೊಡಕ ಬಿದ್ದು ಅದ್ರಾಗ ನೋಡ್ಕೊತ ಕೂತೀವಿ. ಈಗ ಇದ್ರಾಗ ಕಾರ್ಲಾ ಬತ್ತು, ರೋಗ ಬತ್ತು, ಹುಳ ಕುಂದ್ರಗೊಡಂಗಿಲ್ಲ, ನಿಂದ್ರಗೊಡಂಗಿಲ್ಲ, ಜಾಗ ಇಲ್ಲ. ಈ ಮಿರ್ಜಿ ಊರೇನು ಅಷ್ಟು ಮಂದಿ ಹೊಳ್ಯಾಗ ಮುಣಿಗೆ ಹೋಗುದು, ಇದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಯಾದಗಿರಿಯಲ್ಲಿ ಹೂವಿನ ಹೆಡಗಿ ಸೇತುವೆ ಜಲಸಮಾಧಿ. ಯಾದಗಿರಿಯಲ್ಲಿ ಧೋ ಎಂದು ಮಳೆ ಸುರಿತಿದ್ದು ಕೃಷ್ಣಾ ನದಿ ಉಕ್ಕೇರಿ ಹರಿಯುತ್ತಿದೆ. ಕೃಷ್ಣಾ ನದಿಯ ಪ್ರವಾಹಕ್ಕೆ ಕೊಳ್ಳೂರು ಹೂವಿನ ಹೆಡಗಿ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಕಳೆದ 4 ದಿನಗಳಿಂದಲೇ ಈ ಸೇತುವೆ ಸಂಪೂರ್ಣ ಜಲಾಹುತಿಯಾಗಿದೆ. ಇದರಿಂದ ಯಾದಗಿರಿ ರಾಯಚೂರು ಸಂಪರ್ಕ ಕಡಿತಗೊಂಡಿದೆ. ಪದೇ ಪದೇ ಸೇತುವೆ ಮುಳುಗಡೆಯಾಗ್ತಿರುವ ಹಿನ್ನೆಲೆ ನದಿ ತೀರದ ಗ್ರಾಮಸ್ಥರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅಲ್ಲಿನ ಜನರ ಬದುಕೆ ನರಕದಂತಾಗಿದೆ. ವರುಣನ ಆರ್ಭಟ, ಕೃಷ್ಣೆಯ ರುದ್ರ ನರ್ತನದಿಂದ ಇಲ್ಲಿನ ಜನ ಹಿಂಡಿ ಹಿಪ್ಪೆ ಆಗ್ಬಿಟ್ಟಿದ್ದಾರೆ. ಹಿಂದಿನ ವರ್ಷವೇ ಸೇತುವೆ ನಿರ್ಮಾಣ ಮಾಡುವ ಭರವಸೆ ನೀಡಿದ್ರು ಸಿಎಂ. ಆದ್ರೆ ಇಲ್ಲಿವರೆಗೂ ಅದು ನಿರ್ಮಾಣ ಆಗ್ಲಿಲ್ಲ ಅಂತ ಜನ ಆಕ್ರೋಶ ಹೊರಹಾಕಿದ್ರು.
ಎತ್ತರ ನಿರ್ಮಾಣ ಮಾಡ್ತೀವಿ ಅಂತ ಅವಾಗಲಿಂದ ಹೇಳಿದ್ರು. ಮತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗೂ ಹೇಳಿದ್ರು. ಪ್ರತಿ ವರ್ಷ ಇದೇ ಆಗ್ತಾ ಇದೆಯಲ್ಲ, ಮುಳುಗು ಹೋಗ್ತಾ ಇದೆಯಲ್ಲ, ಪ್ರತಿ ವರ್ಷ ಮುಳುಗ್ತಾ ಇದೆ ಸರ್. ಏನ್ ಮಾಡ್ಬೇಕಂತ ಈಗ ಯಡಿಯೂರಪ್ಪ ಅವರು ಭರವಸೆ ಕೊಟ್ಟಿದ್ರು, ಇನ್ನ ಈಡೇರಿಸಿಲ್ಲ. ಏನಾಗಬೇಕಂತ ಈ ನಾವು ಕೇಳ್ತಾ ಇರೋದು ಏನಂದ್ರೆ ಸರ್ಕಾರಕ್ಕೆ ಇದನ್ನ ಎತ್ತರ ಮಾಡ್ಬೇಕು ಸರ್. ಪ್ರವಾಹದ ರುದ್ರ ನರ್ತನಕ್ಕೆ ಪ್ರಾಣಿಗಳು ತತ್ತರ, ನದಿಯಲ್ಲಿ ಈಜಿ ದಡ ಸೇರಿದ ಎತ್ತುಗಳು. ಪ್ರವಾಹದ ಪ್ರಹಾರ ಜನರನ್ನು ಮಾತ್ರವಲ್ಲ, ಮೂಕ ಪ್ರಾಣಿಗಳನ್ನು ಬಿಟ್ಟಿಲ್ಲ. ಈ ದೃಶ್ಯ ನೋಡಿ, ನಿಮ್ಮ ಮನಕಲಕದೇ ಇರೋದು ನೋಡಿ. ರಭಸವಾಗಿ ಹರಿತಾ ಇರೋ ನದಿ ನೀರಿನಲ್ಲಿಯೇ ಜೋಡೆತ್ತುಗಳು ಯಾವ ರೀತಿ ಈಜಿಕೊಂಡು ದಡ ಸೇರುತ್ತೆ ಅಂತ. ಎತ್ತುಗಳು ಈ ರೀತಿ ಈಜಿ ದಡ ಸೇರಿರೋ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ರಾಯಚೂರು ತಾಲೂಕಿನ ಅತ್ಕೂರು ಗ್ರಾಮದ ಬಳಿ ಈ ಮನಕಲಕುವ ಘಟನೆ ನಡೆದಿದೆ. ಶೀತಲ್ಗಡ್ಡದ ಬಳಿ ಜೋಡೆತ್ತುಗಳು ಮೇಯಲು ಹೋಗಿದ್ವು. ಆಗನ ನದಿಗೆ ನೀರು ಹರಿಬಿಟ್ಟಿದ್ರಿಂದ ಪ್ರವಾಹಕ್ಕೆ ಸಿಲುಕಿದ್ವು. ನದಿಯ ದಡದಿಂದ ಸುಮಾರು 300 ಮೀಟರ್ ಒಳಗೆ ಪ್ರವಾಹಕ್ಕೆ ಸಿಲುಕಿ ಜೋಡೆತ್ತುಗಳು ಪರದಾಡುತ್ತಿದ್ವು. ಆದರೆ ಅಚ್ಚರಿ ಎಂಬಂತೆ 2 ಎತ್ತುಗಳು ಈಜಿಕೊಂಡು ಬಂದು ದಡ ಸೇರಿದ್ವು. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಮಂಜಿನನಗರಿ ಕೊಡಗಿಗೆ ವರುಣರಾಯ ಬಿಟ್ಟೂ ಬಿಡದೆ ಕಾಡ್ತಿದ್ದಾನೆ. ಧಾರಾಕಾರವಾಗಿ ಸುರಿದ ಮಳೆಗೆ ಸಂಪೂರ್ಣವಾಗಿ ಕೊಡಗು ತತ್ತರಿಸಿ ಹೋಗಿದೆ. ಇನ್ನೊಂದು ಕಡೆ ಗದಗದಲ್ಲಿ ಮಲಪ್ರಭಾ ಪ್ರಕೋಪಕ್ಕೆ ಹೆದ್ದಾರಿಯೇ ಕೊಚ್ಚಿ ಹೋಗಿದ್ದು ಜನ ಪರದಾಡ್ತಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನ ನಾವು ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಕೊಡಗಿನ ಮೇಲೆ ಜಲ ರಾಕ್ಷಸ ಉಗ್ರ ಕೋಪವನ್ನ ಬೀರಿದ್ದಾನೆ. ಧೋ ಅಂತ ಸುರಿದ ಮಳೆಗೆ ತಲಕಾವೇರಿಯಲ್ಲಿ ಜಟಿಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹದ ಪ್ರಕೋಪದ ಬಿಸಿ ಕೇವಲ ಮನುಷ್ಯರಿಗೆ ಮಾತ್ರ ತಟ್ತಾ ಇಲ್ಲ, ಪ್ರಾಣಿಗಳಿಗೂ ಕೂಡ ತಟ್ಟಿದ್ದು ಪ್ರವಾಹದಲ್ಲಿ ಮಂಗಗಳು ಸಿಲುಕಿ ನರಳಾಡಿದ್ವು. ಇವುಗಳನ್ನ ಯಾವ ರೀತಿಯಾಗಿ ರಕ್ಷಿಸಲಾಯಿತು ಅಂತ ನಾವು ತೋರಿಸ್ತೀವಿ, ನೋಡ್ಕೊಂಬನ್ನಿ. ಕೊಡಗಿನಲ್ಲಿ ಧೋ ಎಂದು ಸುರಿದ ಮಳೆ. ಮಂಜಿನನಗರಿ ಕೊಡಗು ಈಗಾಗಲೇ ಪ್ರವಾಹದ ಪ್ರಕೋಪಕ್ಕೆ ಸಂಪೂರ್ಣ ನಲುಗಿ ಹೋಗಿದೆ. ಜಲಪ್ರಳಯದ ರುದ್ರನರ್ತನಕ್ಕೆ ಜೀವಗಳೇ ಬಲಿಯಾಗಿವೆ. ಮರಣ ಮಳೆಯಿಂದ ತತ್ತರಿಸಿ ಹೋಗಿದ್ದ ಕೊಡಗಿಗೆ ವರುಣರಾಯ ಕೊಂಚ ಬ್ರೇಕ್ ನೀಡಿದ್ದ. ಆದರೆ ಈಗ ಮತ್ತೆ ಧಾರಾಕಾರವಾಗಿ ಮಳೆ ಸುರಿತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾಗಮಂಡಲ, ತಲಕಾವೇರಿ, ನಾಪೋಕ್ಲು ಸುತ್ತಮುತ್ತ ಭಾರೀ ಮಳೆಯಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಲಪ್ರಭಾ ಪ್ರಕೋಪಕ್ಕೆ ಕೊಚ್ಚಿ ಹೋದ ಹೆದ್ದಾರಿ. ಗದಗದಲ್ಲಿ ಮಲಪ್ರಭಾ ಪ್ರಕೋಪಕ್ಕೆ ರಾಷ್ಟ್ರೀಯ ಹೆದ್ದಾರಿ ಯರ್ರಾಬಿರ್ರಿ ಕೊಚ್ಚಿ ಹೋಗಿದೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ಬಳಿಯ ಹೆದ್ದಾರಿ ಈ ರೀತಿ ಕೊಚ್ಚಿ ಹೋಗಿದೆ. ಪ್ರವಾಹದಲ್ಲಿ ರಾಷ್ಟ್ರೀಯ ಹೆದ್ದಾರಿ 218 ಮುಳುಗಿ 4 ದಿನಗಳಿಂದ ಸಂಚಾರ ಕಡಿತಗೊಂಡಿತ್ತು. ಪ್ರವಾಹ ನಿಂತ ಮೇಲೆ ಹೆದ್ದಾರಿ ಛಿದ್ರವಾದ ದೃಶ್ಯ ನೋಡಿ ಜನ ಸಂಪೂರ್ಣ ಕಂಗಾಲಾಗಿ ಹೋಗಿದ್ರು. ಈ ದೃಶ್ಯ ನೋಡಿ ನಿಮಗೆ ಗೊತ್ತಾಗುತ್ತೆ ಮಳೆಯ ಆರ್ಭಟಕ್ಕೆ ಯಾವ ರೀತಿ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದೆ ಅಂತ. ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ದ ವಾನರಗಳ ರಕ್ಷಣೆ. ಪ್ರವಾಹಕ್ಕೆ ಮನುಷ್ಯ ಪ್ರಾಣಿಗಳು ಅನ್ನೋ ಭೇದ ಭಾವ ಇಲ್ಲ. ಕೇರಳಿ ಕೆಂಡಾಮಂಡಲವಾದ ಪ್ರಕೃತಿ ಪ್ರಾಣಿಗಳ ಮೇಲೂ ತನ್ನ ಅಟ್ಟಹಾಸ ಪ್ರದರ್ಶಿಸಿದೆ. ಗದಗ ಜಿಲ್ಲೆಯಲ್ಲಿ ಪ್ರವಾಹದ ನಡುವೆ ವಾನರ ಸೇನೆ ಸಿಲುಕಿಕೊಂಡು ಪರದಾಡುತ್ತಿತ್ತು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಳೆಯಾಲೂರು ಹಾಗೂ ಅಮರಗೋಳ ಮಧ್ಯೆ ಮಲಪ್ರಭಾ ಪ್ರವಾಹ ಸೃಷ್ಟಿಸಿದೆ. ನ್ಯೂಸ್ 18 ಕನ್ನಡ ವರದಿ ಪ್ರಸಾರವಾದ ಬೆನ್ನಲ್ಲೇ ಜಿಲ್ಲಾಡಳಿತ ಕಾರ್ಯಾಚರಣೆ ನಡೆಸಿತು. ಅಗ್ನಿಶಾಮಕ ದಳ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿತು. ಬೋಟ್ ವ್ಯವಸ್ಥೆ ಮಾಡಿಕೊಂಡು ಜಿಲ್ಲಾಡಳಿತ ರಕ್ಷಣೆ ಮಾಡಿದೆ. ನೋಡಿ ಯಾವ ರೀತಿ ಬೋಟ್ನ ತೆಗೆದುಕೊಂಡು ಹೋಗಿ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ರು ಅಂತ. ಪಾಪ ಮಂಗಗಳು ಕಳೆದ 4-5 ದಿನಗಳಿಂದ ಹೊಟ್ಟೆಗೆ ತಿನ್ನೋಕೂ ಇಲ್ಲದೆ ಹಸಿವಿನಿಂದ ಪರದಾಡ್ತಿತ್ತು. ಒಳಗೊಳಗೆ ಮೂಕರೋಧನೆ ಅನುಭವಿಸುತ್ತಿತ್ತು. ಕೊನೆಗೂ ಪ್ರವಾಹದಲ್ಲಿ ಸಿಲುಕಿದ್ದ ವಾನರರನ್ನು ಸುರಕ್ಷಿತವಾಗಿ ಕಾಪಾಡಲಾಯಿತು. ನೀರಿನ ರಭಸಕ್ಕೆ ರಸ್ತೆಯೇ ಜಲಸಮಾಧಿ. ಬಾಗಲಕೋಟೆಯಲ್ಲಿ ಪ್ರವಾಹದ ಆರ್ಭಟ ಯಾಕೋ ನಿಲ್ಲೋವಂತೆ ಕಾಣ್ತಿಲ್ಲ. ದಿನದಿಂದ ದಿನಕ್ಕೆ ಕೃಷ್ಣೆ ಅಬ್ಬರ ಹೆಚ್ಚಾಗ್ತಾನೆ ಇದೆ. ಘಟಪ್ರಭಾ ಪ್ರಹಾರವೂ ಮಿತಿಮೀರುತ್ತಿದೆ. ಘಟಪ್ರಭಾ ನದಿಯಲ್ಲಿ ನೀರು ಹೆಚ್ಚಾದ ಹಿನ್ನೆಲೆ ಮುಧೋಳ ಅಂಗನವಾಡಿಯನ್ನು ಸಂಪರ್ಕಿಸುವ ಮುಖ್ಯ ರಸ್ತೆ ಜಲಾಹುತಿಯಾಗಿದೆ. ಇಷ್ಟೇ ಅಲ್ಲ, ಬೀಳಗಿ, ಮುಧೋಳ ತಾಲೂಕಿನ 20ಕ್ಕೂ ಹೆಚ್ಚು ಗ್ರಾಮಗಳಿಗೆ ಮುಧೋಳ ಸಂಪರ್ಕ ಕೂಡ ಕಡಿತವಾಗಿದೆ.
ಈ ದೃಶ್ಯ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ಕಾಣೋದು ಮಳೆ ನೀರು ಮಾತ್ರ. ಇದೇ ನೀರು ರಸ್ತೆಗೆ ನುಗ್ಗಿ ರಸ್ತೆಯನ್ನು ಸ್ವಾಹ ಮಾಡಿಬಿಟ್ಟಿದೆ. ಇದರಿಂದ ವಾಹನ ಸಂಚಾರ ಹೋಗ್ಲಿ, ಜನ ಕೂಡ ಓಡಾಡೋಕೆ ಆಗದೆ ಪರದಾಡ್ತಿದ್ರು. ಮಲಪ್ರಭಾ ನದಿ ತನ್ನ ಎದುರಿಗೆ ಸಿಕ್ಕವನ್ನೆಲ್ಲವನ್ನ ಕೂಡ ಸ್ವಾಹ ಮಾಡಿಬಿಟ್ಟಿದೆ. ಸೇತುವೆ, ರಸ್ತೆ, ಮನೆಗಳು ಎಲ್ಲವನ್ನ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದೆ. ಪ್ರವಾಹದ ಟೈಮಲ್ಲಿ ಜನ ಹೆದರ್ಕೊಂಡು ಸುರಕ್ಷಿತ ಸ್ಥಳಕ್ಕೆ ಹೋಗ್ತಾ ಇದ್ರೆ, ಕೆಲವರಂತೂ ಹುಚ್ಚು ಸಾಹಸವನ್ನ ಇದರಲ್ಲೂ ಪ್ರದರ್ಶಿಸ್ತಿದ್ದಾರೆ. ಹಾಗಾದ್ರೆ ಏನೇನಾಗಿದೆ ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಮಲಪ್ರಭಾ ನದಿಯ ಅಬ್ಬರಕ್ಕೆ ರಾಷ್ಟ್ರೀಯ ಹೆದ್ದಾರಿಯೇ ಕೊಚ್ಕೊಂಡು ಹೋಗಿದೆ. ಪ್ರವಾಹದ ಟೈಮಲ್ಲಿಯೇ ಮೀನುಗಾರರು ಮೀನಿಗೆ ಬಲೆ ಬೀಸಿ ಹುಚ್ಚು ಸಾಹಸ ಮೆರೆದ್ರು. ಇನ್ನು ಬೆಳಗಾವಿಯಲ್ಲಿ ಘಟಪ್ರಭಾ ನದಿಯ ಅಬ್ಬರ ಕಡಿಮೆಯಾಗಿದೆ. ರಸ್ತೆ ಸಂಚಾರಕ್ಕೆ ಸೇತುವೆ ಮುಕ್ತವಾಗಿದೆ. ಈ ಎಲ್ಲ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತೀವಿ, ನೋಡ್ಕೊಂಡ್ ಬನ್ನಿ. ಮಲಪ್ರಭಾ ಪ್ರವಾಹಕ್ಕೆ ರಾಷ್ಟ್ರೀಯ ಹೆದ್ದಾರಿಯೇ ಕೊಚ್ಕೊಂಡು ಹೋಗಿದೆ. ಗೋವನಕೊಪ್ಪ ಕೊಣ್ಣೂರು ಮಧ್ಯೆ ನದಿಗೆ ಅಡ್ಡಲಾಗಿ ಹೊಸ ಸೇತುವೆ ಕಟ್ಟಲಾಗಿದ್ದು, ಈ ಸೇತುವೆ ತುದಿಯಲ್ಲಿ ರಸ್ತೆ ಛಿದ್ರವಾಗಿಬಿಟ್ಟಿದೆ. ಪ್ರವಾಹ ಇಳಿಮುಖವಾದ್ರೂ ಅದರ ಪರಿಣಾಮ ಮಾತ್ರ ರಣಭೀಕರವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಕೊಚ್ಚಿ ಹೋದ ಹಿನ್ನೆಲೆ ಸಂಪರ್ಕ ಕಡಿತವಾಗಿದೆ. ಹಲವು ಜನ ಪ್ರವಾಹದ ಅಬ್ಬರಕ್ಕೆ ಭಯ ಬಿದ್ದು ತಾವು ವಾಸಿಸ್ತಿರೋ ಜಾಗ ಖಾಲಿ ಮಾಡ್ತಿದ್ರೆ, ಇಲ್ಲಿ ನೋಡಿ ಪ್ರವಾಹದ ನೀರಲ್ಲೇ ಈಜಿಕೊಂಡು ಹೋಗಿ ಮೀನಿಗೆ ಬಲೆ ಬೀಸಿದ್ದಾರೆ ಮೀನುಗಾರರು. ಘಟಪ್ರಭಾ ನದಿಯಲ್ಲಿ ಮೀನುಗಾರರು ಹುಚ್ಚು ಸಾಹಸ ಪ್ರದರ್ಶಿಸಿದ್ದಾರೆ. ಹರಿಯೋ ನದಿಯಲ್ಲಿ ಬೆನ್ನಿಗೆ ಡಬ್ಬಿ ಕಟ್ಕೊಂಡು ಹೋಗಿ ಮೀನಿಗೆ ಬಲೆ ಬೀಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಘಟಪ್ರಭಾ ನದಿಯಲ್ಲಿ ಈ ಘಟನೆ ನಡೆದಿದೆ. ನೋಡಿ ಯಾವ ರೀತಿ ಪ್ರವಾಹದ ನೀರಿನಲ್ಲೇ ಮೀನಿಗೆ ಬಲೆ ಬೀಸಿದ್ದಾರೆ ಅಂತ. ಬೆಳಗಾವಿಯಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಘಟಪ್ರಭಾ ನದಿಯಲ್ಲಿ ಪ್ರವಾಹ ಕಡಿಮೆಯಾದ ಬೆನ್ನಲ್ಲೇ ಗೋಕಾಕ್ ಲೋಳಸೂರು ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ಕಳೆದ 3 ದಿನಗಳಿಂದ ಈ ಸೇತುವೆ ಮುಳುಗಡೆಯಾಗಿತ್ತು. ಇದು ಗೋಕಾಕ್ ಸಂಕೇಶ್ವರವನ್ನು ಸಂಪರ್ಕಿಸುವ ಪ್ರಮುಖ ಸೇತುವೆಯಾಗಿತ್ತು. ಸಂಚಾರಕ್ಕೆ ಮುಕ್ತವಾಗಿದ್ರೂ ರಸ್ತೆ ಸಂಪೂರ್ಣ ಛಿದ್ರವಾಗಿದೆ. ಈ ದೃಶ್ಯ ನೋಡಿದ್ರೆ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ರಸ್ತೆ ಚಿಂದಿಯಾಗಿದೆ ಅಂತ. ಪ್ರವಾಹಕ್ಕೂ ಮುನ್ನ ಯಾವ ರೀತಿ ಇತ್ತು, ಪ್ರವಾಹದ ನಂತರ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂತ ನೋಡಿ. ಇಷ್ಟು ದಿನ ಮರಣ ಮಳೆಯ ಅಬ್ಬರಕ್ಕೆ ಇಡೀ ಉತ್ತರ ಕರ್ನಾಟಕವೇ ನಲುಗಿ ಹೋಗಿದೆ. ಪ್ರವಾಹದ ಪ್ರಹಾರದಿಂದ ಜನ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ರು. ಸೂರಿಲ್ಲದೆ ಹೊಟ್ಟೆಗೆ ತಿನ್ನೋಕು ಅನ್ನ ಇಲ್ಲದೆ ಪರದಾಡ್ತಿದ್ರು. ಆದ್ರೆ ಈಗಷ್ಟೇ ನದಿಗಳ ಉಗ್ರಕೋಪ ಕಡಿಮೆ ಆಗ್ತಾ ಬಂದಿದೆ. ಜನ ಮತ್ತೆ ಸಾಮಾನ್ಯ ಬದುಕಿಗೆ ಮರಳುತ್ತಿದ್ದಾರೆ. ಇದರ ಬೆನ್ನಲ್ಲೇ ಹೊಸ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಅದುವೇ ರಕ್ಕಸ ಮಳೆಯ ಆರ್ಭಟ ಇಲ್ಲಿಗೆ ಮುಗಿಯಲ್ಲ ಅನ್ನೋದು. ಇನ್ನೂ ಕೆಲವು ದಿನಗಳ ಕಾಲ ಇದೇ ರೀತಿ ರಣ ಮಳೆ ಬೀಳಲಿದೆ. ಮತ್ತೆ ಪ್ರವಾಹ ಆರ್ಭಟಿಸಲಿದೆ. ಮನೆಗಳು ಮುಳುಗುತ್ತೆ. ಜಲಕಂಟಕ ಕರುನಾಡನ್ನು ಮತ್ತಷ್ಟು ಕಾಡುತ್ತೆ ಅಂತಾನೆ ಹೇಳಲಾಗ್ತಿದೆ. ಮರಣ ಮಳೆಯ ಆರ್ಭಟ ಸ್ವಲ್ಪ ಕಡಿಮೆಯಾಗಿದೆ. ಉಕ್ಕೇರ್ತಾ ಇದ್ದ ನದಿಗಳು ಈಗ ಸ್ವಲ್ಪ ಮಟ್ಟಿಗೆ ಶಾಂತವಾಗಿದೆ. ಹಾಗಂತ ರಾಜ್ಯಕ್ಕೆ ಇನ್ನೂ ಜಲಕಂಟಕ ಮುಗಿದಿದೆ ಅಂತ ಅಲ್ಲ. ಹಾಗಾಗಿ ಎಲ್ರಿಗೂ ಕೂಡ ನೀವು ನಿಮ್ಮ ಎಚ್ಚರದಲ್ಲಿರಿ, ಕಟ್ಟೆಚ್ಚರದಲ್ಲಿರಿ, ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.